ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಮನ್ ಲೋಕ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಇಂದು ನಾನು ನಿಮಗೆ ಯಾವುದೇ ಕಥೆಯನ್ನು ಹೇಳಲು ಬಂದಿಲ್ಲ. ಇಂದು ನಾನು ನಿಮ್ಮನ್ನು ಎಚ್ಚರಿಸಲು ಬಂದಿದ್ದೇನೆ. ಏಕೆಂದರೆ ನೀವು ದೇಹದಿಂದ ನಿದ್ರಿಸಿಲ್ಲ, ನೀವು ನಿಮ್ಮ ಕನಸುಗಳಿಂದ, ನಿಮ್ಮ ಗುರಿಯಿಂದ, ನಿಮ್ಮ ಆತ್ಮದಿಂದ ನಿದ್ರಿಸಿದ್ದೀರಿ. ನಿಮ್ಮ ದೊಡ್ಡ ಶತ್ರು ಬಡತನ ಅಂತ ನೀವು ಭಾವಿಸ್ತೀರಾ, ಶಿಕ್ಷಣದ ಕೊರತೆ ಅಥವಾ ನಮಗೆ ಅದೃಷ್ಟವೇ ಇಲ್ಲ ಎಂದು. ಆದರೆ ನಿಮ್ಮ ದೊಡ್ಡ ಶತ್ರು ಪ್ರತಿ ಬೆಳಿಗ್ಗೆ ನಿಮ್ಮನ್ನು ಹಾಸಿಗೆಯಲ್ಲಿ ಹಿಡಿದಿಟ್ಟುಕೊಳ್ಳುವವನು. ಅದೇ ನಿಮ್ಮ ಸೋಮಾರಿತನ. ಮತ್ತು ನಿಮ್ಮ ಎರಡನೇ ಶತ್ರು ಪ್ರತಿ ರಾತ್ರಿ ನಿಮ್ಮ ಸಮಯವನ್ನು ತಿನ್ನುವವನು. ಅದು ನಿಮ್ಮ ಮೊಬೈಲ್ ವ್ಯಸನ. ಇಂದು ಈ ಭೂಮಿಯ ಮೇಲೆ ಲಕ್ಷಾಂತರ ಮಕ್ಕಳು ದೇವರಲ್ಲಿ ಅದೃಷ್ಟವನ್ನು ಕೇಳ್ತಿದ್ದಾರೆ. ಆದರೆ ದೇವರು ಹೇಳ್ತಾನೆ, ನಾನು ಅದೃಷ್ಟವನ್ನು ನೀಡಿದ್ದೆ, ಆದರೆ ನೀನು ಅದನ್ನು ಮೊಬೈಲ್ನಲ್ಲಿ ಹಾಳು ಮಾಡಿದೆ. ನೆನಪಿಡಿ, ನಿಮ್ಮ ಕನಸುಗಳನ್ನು ತಲುಪಲು ಮೊಬೈಲ್ ಒಂದು ಸಾಧನವಾಗಿತ್ತು, ಆದರೆ ಇಂದು ಅದೇ ನಿಮ್ಮ ಕನಸುಗಳ ಸ್ಮಶಾನವಾಗಿದೆ. ನಿಮ್ಮ ಒಂದು 5 ನಿಮಿಷಗಳು ನಿಮ್ಮ ಜೀವನದ 5 ವರ್ಷಗಳನ್ನು ಕಸಿದುಕೊಳ್ಳುತ್ತಿದೆ. ಮತ್ತು ಆ ಸೋಮಾರಿತನವು ನಿಮಗೆ ಆ ಕೆಲಸವನ್ನು ನಾನು ನಾಳೆಯಿಂದ ಮಾಡ್ತೇನೆ ಎಂದು ಹೇಳುತ್ತದೆ. ಅದು ನಿಮ್ಮನ್ನು ನಾಳೆಗೆ ಎಂದಿಗೂ ಬರದ ಹಂತದಲ್ಲಿ ಬಿಡುತ್ತದೆ. ಯಶಸ್ಸು ಮತ್ತು ವೈಫಲ್ಯದ ನಡುವಿನ ವ್ಯತ್ಯಾಸವು ತುಂಬ ಚಿಕ್ಕದಾಗಿದೆ. ಯಶಸ್ವಿ ವ್ಯಕ್ತಿ ಎಂದರೆ ತನ್ನೊಳಗಿನ ಸೋಮಾರಿ ರಾಕ್ಷಸನನ್ನು ಕೊಂದವನು, ವಿಫಲನಾದವನು, ಅದನ್ನು ಸ್ನೇಹಿತನನ್ನಾಗಿ ಮಾಡಿಕೊಂಡವನು. ಇಂದು ನಾವು ನಿಮಗೆ 3 ದೈಹಿಕ ಸೂತ್ರಗಳನ್ನು ಹೇಳ್ತೇವೆ. 3 ಅಂತಹ ಬ್ರಹ್ಮಾಸ್ತ್ರಗಳು. ಅವುಗಳನ್ನು ನೀವು ಇಂದಿನಿಂದ ಅಳವಡಿಸಿಕೊಂಡ್ರೆ ನಿಮ್ಮ ಸೋಮಾರಿತನವು ಸಾಯುತ್ತದೆ. ಮಾತ್ರವಲ್ಲದೆ ನಿಮ್ಮ ಮೊಬೈಲ್ ನಿಮ್ಮ ಸೇವಕನಾಗ್ತಾನೆ, ಮಾಲೀಕನಲ್ಲ. ಮತ್ತೊಮ್ಮೆ ಹೇಳ್ತೇನೆ, ಮೊಬೈಲ್ ನಿಮ್ಮ ಸೇವಕನಾಗ್ತಾನೆ, ಮಾಲೀಕನಲ್ಲ. ಇಂದಿನ ಈ ವಿಡಿಯೋದಲ್ಲಿ ತನ್ನ ಜೀವನವನ್ನು ಬದಲಾಯಿಸುತ್ತದೆ ಅಥವಾ ಜೀವನವು ಅವನನ್ನು ಹಿಂದೆ ಬಿಡುತ್ತದೆ. ಏಕೆಂದರೆ ಸಮಯ ಯಾರಿಗೂ ಕಾಯುವುದಿಲ್ಲ. ಮೊದಲ ಸೂತ್ರ, ಮನಸ್ಸಿನ ಒಡೆಯನಾಗಿರಿ, ದಾಸನಲ್ಲ. ಮೊಬೈಲ್ ಕೆಟ್ಟದ್ದಲ್ಲ, ಆದರೆ ನೀವು ಅದರ ಗುಲಾಮರಾದಾಗ ವಿನಾಶ ಪ್ರಾರಂಭವಾಗುತ್ತದೆ. ಮೊಬೈಲ್ ಒಂದು ಸಾಧನ, ಆದರೆ ಸಾಧನವು ಮನುಷ್ಯನನ್ನು ನಡೆಸಲು ಪ್ರಾರಂಭಿಸಿದಾಗ ವಿನಾಶ ಖಚಿತ ಎಂದು ಅರ್ಥ ಮಾಡಿಕೊಳ್ಳಿ. ನೀವು ಸ್ವಲ್ಪ ವಿಶ್ರಾಂತಿ ಪಡೆಯಲೆಂದು ಮೊಬೈಲ್ ನೋಡ್ತೀವಿ ಎಂದು ಹೇಳ್ತೀರಾ. ನಂತರ ನೋಡುತ್ತಲೇ 2 ಗಂಟೆಗಳು ಅದರಲ್ಲೇ ಕಳೆದೋಗ್ತವೆ. ನಿಮಗೆ ಗೊತ್ತಾಗೋದೇ ಇಲ್ಲ. ಮತ್ತು ನಿಮ್ಮ ಗಮನ, ನಿಮ್ಮ ಶಕ್ತಿ, ನಿಮ್ಮ ಸಮಯ ಎಲ್ಲವೂ ಆ ಪರದೆಯೊಳಗೆ ಸೆರೆಯಾಗುತ್ತದೆ. ಸತ್ಯವನ್ನು ಹೇಳ್ತೇನೆ ಕೇಳಿ, ಮೊಬೈಲ್ ನಿಮ್ಮನ್ನು ಸೋಮಾರಿಯನ್ನಾಗಿ ಮಾಡಿಲ್ಲ, ಆದರೆ ನಿಮ್ಮ ಮನಸ್ಸಿನ ದೌರ್ಬಲ್ಯವು ನಿಮ್ಮನ್ನು ಮೊಬೈಲ್ನ ಗುಲಾಮನನ್ನಾಗಿ ಮಾಡಿದೆ. ನೀವು ನಿಮ್ಮ ಮನಸ್ಸಿಗೆ ಈಗ ನಾನು ಮೊಬೈಲ್ನವನಲ್ಲ, ಮೊಬೈಲ್ ನನ್ನ ಸೇವಕನಾಗ್ತಾನೆ ಎಂದು ಹೇಳಿದ ದಿನದಿಂದ ನಿಮ್ಮ ಸ್ವಾತಂತ್ರ್ಯ ಪ್ರಾರಂಭವಾಗುತ್ತದೆ. 2ನೇ ಸೂತ್ರ, ಸೋಮಾರಿತನ. ಸೋಮಾರಿತನ ಒಂದು ಸಿಹಿ ವಿಷ. ಸೋಮಾರಿತನ ಒಂದು ರೋಗವಾಗಿದ್ದು ಅದು ನಿಮ್ಮ ದೇಹವನ್ನು ತಿನ್ನೋದಿಲ್ಲ, ಬದಲಿಗೆ ಅದು ನಿಮ್ಮ ಕನಸುಗಳನ್ನು ತಿನ್ನುತ್ತದೆ. ನೀವು ಸ್ವಲ್ಪ ಸಮಯದ ನಂತರ ಮಾಡ್ತೇನೆ ಎಂದು ಭಾವಿಸ್ತೀರಿ ಮತ್ತು ಅದೇ ನಿಮ್ಮ ಕನಸನ್ನು ಸಾಯಿಸುತ್ತದೆ. ನನಗೆ ಮನಸ್ಸಿಲ್ಲ ಎಂದು ಹೇಳೋರಿಗೆ ನಾನು ಹೇಳ್ತೇನೆ, ಅರೆ, ಮನಸ್ಸಿಲ್ಲದಿದ್ದರೆ ಗುರಿ ಹೇಗೆ ಸಿಗುತ್ತದೆ ಎಂದು. ಮನಸ್ಸು ಯಾವಾಗಲೂ ಆರಾಮವನ್ನು ಬಯಸುತ್ತದೆ, ಆದರೆ ಶ್ರೇಷ್ಠತೆ ಯಾವಾಗಲೂ ಅನಾನುಕೂಲತೆಯೊಳಗೆ ಜನಿಸುತ್ತದೆ. ನೀವು ದಣಿದಾಗ ನಿಮ್ಮ ಹೆತ್ತವರ ತ್ಯಾಗವನ್ನು ನೆನಪಿಸಿಕೊಳ್ಳಿ. ಅವರು ತಮ್ಮ ಕನಸುಗಳನ್ನು ತ್ಯಾಗ ಮಾಡಿದರು, ಇದರಿಂದ ನೀವು ನಿಮ್ಮದನ್ನು ಪೂರೈಸಬಹುದು. ಮನಸ್ಸು ಓಡಿದಾಗ ನಿಮ್ಮ ಕನಸುಗಳ ಬೆಲೆಯನ್ನು ನೆನಪಿಸಿಕೊಳ್ಳಿ. ನಿದ್ರೆ ಕಾಡಿದಾಗ ಬೇರೊಬ್ಬರು ಓದುತ್ತಿರುವಾಗ ಮತ್ತು ನೀವು ಮಲಗಿರುವಾಗ ಆ ಸಮಯವನ್ನು ನೆನಪಿಸಿಕೊಳ್ಳಿ ಮತ್ತು ನಾಳೆ ಅವರು ನಿಮ್ಮನ್ನು ಮೀರಿಸ್ತಾರೆ. ಸೋಮಾರಿತನಕ್ಕಿಂತ ದೊಡ್ಡ ಬಡತನವಿಲ್ಲ. ತನ್ನ ಸಮಯವನ್ನು ಸರಿಯಾಗಿ ಬಳಸಿಕೊಳ್ಳದವನಿಗೆ ಒಂದು ದಿನ ಪಶ್ಚಾತ್ತಾಪವನ್ನು ಹೊರತುಪಡಿಸಿ ಬೇರೆ ಏನೂ ಉಳಿಯುವುದೇ ಇಲ್ಲ. 3ನೇ ಸೂತ್ರ, ಕರ್ಮವೇ ಧರ್ಮ. ನೀವು ನಿಜವಾಗಿಯೂ ಬದಲಾಗಲು ಬಯಸಿದರೆ ಪ್ರತಿದಿನ ಬೆಳಗ್ಗೆ ಎದ್ದು ಕೇವಲ ಒಂದು ಸಂಕಲ್ಪವನ್ನು ಮಾಡಿ, ಇಂದಿನ ದಿನವನ್ನು ನಾನು ನನ್ನ ಗುರಿಗಾಗಿ ಮಾತ್ರ ಅರ್ಪಿಸ್ತೇನೆ ಎಂದು. ಕೂಡ ಹೇಳ್ತಾ ಇರುತ್ತೆ,
ತಮ್ಮನ್ನು ತಾವು ನಡೆಯಲು ಧೈರ್ಯವಿರುವವರಿಗೆ ಮಾತ್ರ ನಾನು ಸಹಾಯ ಮಾಡ್ತೇನೆ ಎಂದು ಇದು ನಿಮಗೆ ತಿಳಿದಿದೆಯಾ? ಮೊಬೈಲಿಂದ ದೂರವಿರಿ. ಸ್ವಲ್ಪ ಸಮಯ ಪುಸ್ತಕಗಳೊಂದಿಗೆ ಕಳೆಯಿರಿ. ಸ್ವಲ್ಪ ಸಮಯ ನಿಮ್ಮ ಆಲೋಚನೆಗಳೊಂದಿಗೆ ಏಕಾಂಗಿಯಾಗಿ ಕುಳಿತುಕೊಳ್ಳಿ. ನೀವು ಕೆಲಸ ಮಾಡುವಾಗ ಸೋಮಾರಿತನವು ತಾನಾಗಿಯೇ ಓಡಿ ಹೋಗುತ್ತದೆ. ನೀವು ನಿಮ್ಮ ಕನಸುಗಳಿಗಾಗಿ ಶ್ರಮಿಸಿದಾಗ ಮೊಬೈಲ್ ಪರದೆಯು ಮಸುಕಾಗಿ ಕಾಣುತ್ತದೆ. ಕರ್ಮವೇ ಆ ಔಷಧಿಯಾಗಿದ್ದು ಅದು ಸೋಮಾರಿತನ ಮತ್ತು ವ್ಯಸನ ಎರಡನ್ನ ಕೊನೆಗೊಳಿಸುತ್ತದೆ. ನೆನಪಿಡಿ, ಮೊಬೈಲ್ ನಿಮ್ಮ ಸೇವಕ, ಮಾಲೀಕನಲ್ಲ. ಮತ್ತೊಮ್ಮೆ ನೆನಪಿಡಿ, ಮೊಬೈಲ್ ನಿಮ್ಮ ಸೇವಕ, ಮಾಲೀಕನಲ್ಲ. ಸೋಮಾರಿತನ ನಿಮ್ಮ ಶತ್ರು, ಸ್ನೇಹಿತನಲ್ಲ. ಮತ್ತೊಮ್ಮೆ ಹೇಳ್ತೇನೆ, ಸೋಮಾರಿತನ ನಿಮ್ಮ ಶತ್ರು, ಸ್ನೇಹಿತನಲ್ಲ. ಇಂದು ನೀವು ಎದ್ದು ನಿಂತರೆ ನಾಳೆ ಜಗತ್ತು ನಿಮ್ಮ ಮುಂದೆ ಬಾಗುತ್ತದೆ. ಇಂದು ನೀವು ಎದ್ದು ನಿಂತರೆ ನಾಳೆ ಜಗತ್ತು ನಿಮ್ಮ ಮುಂದೆ ಬಾಗುತ್ತದೆ. ತನ್ನ ಸೋಮಾರಿತನವನ್ನು ಸೋಲಿಸಿದವನು ದೇವರನ್ನೇ ಪಡೆದನಂತೆ. ಆದ್ದರಿಂದ ಇಂದು ಎದ್ದು ನಿಮ್ಮ ಕೈಗಳನ್ನು ಜೋಡಿಸಿ ಮತ್ತು ಈಗ ನಾನು ಸೋಮಾರಿತನ ಮತ್ತು ಮೊಬೈಲ್ ವ್ಯಸನದಿಂದ ಮುಕ್ತನಾಗಿ ನನ್ನ ಜೀವನದ ನಿರ್ಮಾಪಕನಾಗಿದ್ದೇನೆ ಎಂದು ಪ್ರತಿಜ್ಞೆ ಮಾಡಿ. ಸೂರ್ಯ ಪ್ರತಿದಿನ ಉದಯಿಸ್ತಾನೆ, ಆದರೆ ಅದರ ಕಿರಣಗಳು ಎಚ್ಚರವಾಗಿರುವವರನ್ನು ಮಾತ್ರ ಸ್ಪರ್ಶಿಸುತ್ತದೆ. ಮತ್ತೊಮ್ಮೆ ಹೇಳ್ತೇನೆ, ಸೂರ್ಯ ಪ್ರತಿದಿನ ಉದಯಿಸ್ತಾನೆ, ಆದರೆ ಅದರ ಕಿರಣಗಳು ಮಾತ್ರ ಎಚ್ಚರವಾಗಿರುವವರನ್ನು ಮಾತ್ರ ಸ್ಪರ್ಶಿಸುತ್ತದೆ. ಈಗ ನೀವು ಎದ್ದಿರುವವರಲ್ಲಿ ಒಬ್ಬರೇ ಅಥವಾ ಮಲಗಿರುವವರಲ್ಲಿ ಒಬ್ಬರೇ ಎಂದು ನಿರ್ಧರಿಸಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.